ಬಾಲಕರ ವಿಭಾಗದ ಮುಂದಿನ ಪಂದ್ಯಕ್ಕಾಗಿ ಬಿಎಂ ಊರಾಳ ವರ್ಸಸ್ ಭಗವತಿ ಸಂಕುಳಿಗೆ ಕಳೆದ ವರ್ಷದ ವಿಜೇತ ತಂಡ ಭಗವತಿ ಸಂಕುಳಿಗೆ ಹಾಗೂ ಉಳ್ಳಾಳದ ಬಿಎಂ ಪ್ರೌಢಶಾಲೆಗಳ ಮಧ್ಯೆ ಪಂದ್ಯ ಶಾಲಾ ಒಳಗೆ ನಡೆದಿದೆ. ಹೊರಭಾಗದಲ್ಲಿ ಮುತ್ತೂರು ರೆಸಿಡೆನ್ಸಿಯಲ್ ಅಸೇ ಮದಕ ವರ್ಸಸ್
ಗ್ರೀನ್ ಡ್ಯೂ ಅಳ್ಕರೆ ಪಟ್ಟು ಈ ಎರಡು ಪಂದ್ಯಗಳಿವೆ. ಈಗಾಗಲೇ ನಿರ್ಣಾಯಕರಾಗಿ ಶ್ರೀಯುತ ಪ್ರೀತಮ್ ಕುಮಾರ್ ಹಾಗೂ ಮೋಹನ್ದಾಸ್ ರೈ, ಒಳಭಾಗದಲ್ಲಿ ಶ್ರೀಯುತ ರಾಧಾಕೃಷ್ಣ ರೈ ಹಾಗೂ ಶ್ರೀ ಗಣೇಶ್ ಕೋಟೆಕರ್ ಇವರು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. How much number? 3 and 4. Right to Bhagavati. Save 2 points. Let us save. Round. Point to PM. Point. Ini balik bah.
27-9 in favor of Vidyaratna. Yes, Bhagavati sir. Yes, Bhagavati. All Vidyaratna. We continue. Round last 2 minutes for time. 28-9 in favor of Bhagavati. ಶ್ರೀಮತಿ ಲಿಲ್ಲಿ ಪಾಯಸ್ ಕೂಡ ನಮ್ಮೊಂದಿಗಿದ್ದಾರೆ. ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. Not last minute for time. ಮೂಡಣ ದಿಗಂತದಿ ರವಿಯ ಬೆಳಕಿನ ಚಿತ್ತಾರ, ಎಲ್ಲೆಡೆ ಮೊಳಗಿಹುದು ಅಕ್ಕಿಗಳ ಚಿಲಿಪಿಲಿ ಇಂಚರ. ವಸುದಿಗಿದು ಶುಭೋದಯದ ಅಲಂಕಾರ, ಅರ್ಪಿಸುವೆ ನಿಮಗಿದು ಪ್ರಭಾತದ ನಮಸ್ಕಾರ. ಗೌರವಾನ್ವಿತ ಕ್ರೀಡಾಭಿಮಾನಿಗಳೇ, ಕ್ರೀಡಾಸಕ್ತರೇ, ಕ್ರೀಡಾಪಟುಗಳೇ, ಪ್ರಕೃತ ವಿದ್ಯಾಲಯಕ್ಕೆ ತನ್ನದೇ ಆದ ರಜತ ಇತಿಹಾಸವಿದೆ, ಸೇವಾ ಮನೋಭಾವವಿದೆ, ವಿದ್ಯೆಗೆ ವಿನಯವೇ ಲಕ್ಷಣ ಎನ್ನುವ ಸಾತ್ವಿಕ ಕೈಂಕರ್ಯವಿದೆ. ಅಂತರಂಗದಲ್ಲಿ ಸಮಾಜಕ್ಕೆ ಕಾಣಿಕೆ ಕೊಡುವ ಕ್ಷಣ ಕ್ಷಣದ ಅಭೀಪ್ಸೆ ಇದೆ. ನಿತ್ಯ ನಿತ್ಯ ವಿದ್ಯಾರ್ಥಿಗಳ ಏಳಿಗೆಗಾಗಿ ಮಿಡಿಯುವ ಮನಸ್ಸಿದೆ, ಹುಮ್ಮಸ್ಸಿದೆ. ಕ್ರೀಡಾ ಕ್ಷೇತ್ರದಲ್ಲಿ ಬಾನೆತ್ತರಕ್ಕೇರುವ ತುಡಿತವಿದೆ, ಪ್ರಯತ್ನವಿದೆ. ಇಂತಹ ವಿದ್ಯಾಲಯ ನಮ್ಮದು ಎಂಬ ಹೆಮ್ಮೆ ನನಗೆ, ನಿಮಗೆ, ನಮಗೆಲ್ಲರಿಗೂ ಎಂಬ ಅಭಿಮಾನದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಮಂಗಳೂರು ದಕ್ಷಿಣ ವಲಯ
ಹಾಗೂ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೊಳಿಗೆ ಇದರ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವ ಹೋಬಳಿ ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ನೆರೆದ ಸರ್ವರಿಗೂ ಕೈ ಮುಗಿದು ವಂದಿಸುತ್ತಾ ತಮ್ಮೆಲ್ಲರನ್ನು ಆಹ್ಲಾದದಿಂದ ಆನಂದದಿಂದ ಆಹ್ವಾನಿಸುತ್ತಿದ್ದೇನೆ. ಭಗವತಿ ವಿದ್ಯಾಲಯದಲ್ಲಿ ನಡೆಯುತ್ತಿರುವ ಕಬಡ್ಡಿ ಪಂದ್ಯಾಟದ ಉದ್ಘಾಟನೆಗೆ ವೇದಿಕೆ ಸಜ್ಜಾಗಿದೆ, ಸಾಲಂಕೃತಗೊಂಡಿದೆ. ಅತಿಥಿ ಅಭ್ಯಾಗತರ ಆಗಮನಕ್ಕಾಗಿ ಕಾದಿದೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಯುತ ಸಲಾಂ, ಕೌನ್ಸಿಲರ್ ಸೋಮೇಶ್ವರ ವಾರ್ಡ್, ಶ್ರೀಯುತ HR ಈಶ್ವರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಂಗಳೂರು ದಕ್ಷಿಣ ವಲಯ, ಶ್ರೀಮತಿ ಲಿಲ್ಲಿ ಪಾಯಸ್, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರು, ಶ್ರೀಮತಿ ಜಯವಂತಿ ಸೋನ್ಸ್, ಅಧ್ಯಕ್ಷರು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘ, ಶ್ರೀಯುತ ಮೋಹನ ಶಿರ್ಲಾಲ್, ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಕಾರ್ಯದರ್ಶಿಗಳು, ಶ್ರೀಯುತ ರಾಜೀವ ನಾಯ್ಕ್, ನೋಡಲ್ ಅಧಿಕಾರಿ ಉಳ್ಳಾಳ ವಲಯ, ಶ್ರೀಮತಿ ಗೀತಾ ಶೆಟ್ಟಿ, ಸಂಪನ್ಮೂಲ ವ್ಯಕ್ತಿ ಪಿಲಾರ್ ಕ್ಲಸ್ಟರ್, ಶ್ರೀಮತಿ ಸುನೀತಾ ಸಂತೋಷ್, ಅಧ್ಯಕ್ಷರು ಭಗವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿಭಾಗದ ರಕ್ಷಕ ಶಿಕ್ಷಕ ಸಂಘ, ಶ್ರೀಮತಿ ಅಮೃತ ಶೆಟ್ಟಿ, ಅಧ್ಯಕ್ಷರು ಭಗವತಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲಾ ರಕ್ಷಕ ಶಿಕ್ಷಕ ಸಂಘ. ಇವರೆಲ್ಲರನ್ನು ನಮ್ಮ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಸುರೇಖಾ ಜೆ ಹಾಗೂ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಪ್ರಮೀಳಾ ಇವರು ಗೌರವಪೂರ್ಣಕವಾಗಿ ಈ ಸರಳ ಸುಂದರ ಮೇಲ್ಚಾವಡಿಗೆ ಸಂಭ್ರಮದಿಂದ ಸಂಪ್ರೀತಿಯಿಂದ ಬರಮಾಡಿಕೊಳ್ಳಬೇಕಾಗಿ ವಿನಯಿಸಿಕೊಳ್ಳುತ್ತಿದ್ದೇನೆ. ಭಗವತಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲಾ ರಕ್ಷಕ ಶಿಕ್ಷಕ ಸಂಘ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಭಗವಂತನ ಸ್ತುತಿಗೀತೆಗೆ ಪ್ರಥಮ ಪದವಿಡುವಲ್ಲಿ, ವಿದ್ಯಾರ್ಥಿಗಳಿಗೆ ಕರೆ ನೀಡುವಲ್ಲಿ ನಮ್ಮೆಲ್ಲರ ಒಳಗು ಹೊರಗು ತೆರೆದುಕೊಳ್ಳಲಿ. ಭಾವ ಮೈದಾನದಲ್ಲಿ ಸುಂದರ ಸುಮಗಳು ಅರಳಲಿ. ಅವುಗಳೆಲ್ಲವೂ ಭಗವಂತನ ಪಾದಗಳಿಗೆ ಸಮರ್ಪಣೆಯಾಗಲಿ ಎಂಬ ಭಾವಸ್ಪರ್ಶಿ ಹೃದಯ ಸ್ಪರ್ಶಿ ಪ್ರಾರ್ಥನೆಗೆ ಹಾಗೂ ನಾಡಿನ ಪರಂಪರೆ, ಸಂಸ್ಕೃತಿ, ಏಕತೆ ಹಾಗೂ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುವ ನಾಡಗೀತೆಗೆ ಅಡಿ ಇಡೋಣ. ಇದೀಗ ಪ್ರಾರ್ಥನೆ ಹಾಗೂ ನಾಡಗೀತೆ ಶಾಲಾ ವಿದ್ಯಾರ್ಥಿನಿಯರಿಂದ. ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ಸೃಷ್ಟಿ ಸಮಸ್ತ ಗೋಡೆಯನು ಮನುಜನ ಕಾಯುವ ರಕ್ಷಕನು. ಸೃಷ್ಟಿ ಸಮಸ್ತ ಗೋಡೆಯನು ಮನುಜನ ಕಾಯುವ ರಕ್ಷಕನು. ಮಕ್ಕಳ ಮನದಲ್ಲಿ ಸುಜ್ಞಾನ ತುಂಬುವ ಪೋಷಕನು. ಮಕ್ಕಳ ಮನದಲ್ಲಿ ಸುಜ್ಞಾನ ತುಂಬುವ ಪೋಷಕನು. ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ವಿದ್ಯೆ ಬುದ್ಧಿಯ ಜ್ಞಾನ ವಿವೇಕವ ಬೇಡುವೆವು. ದಗಿಸುವ ಸನ್ಮತಿ ಶಿಸ್ತಿನ ಶಿಕ್ಷಣ ಪಡೆಯುವೆವು. ವಿದ್ಯೆ ಬುದ್ಧಿಯ ಜ್ಞಾನ ವಿವೇಕವ ಬೇಡುವೆವು. ದಗಿಸುವ ಸನ್ಮತಿ ಶಿಸ್ತಿನ ಶಿಕ್ಷಣ ಪಡೆಯುವೆವು. ಜ್ಞಾನ ನೀತಿಯಲ್ಲಿ ಸತ್ಯದ ಪಥದಲ್ಲಿ ನಡೆಯುವೆವು. ವಿಧೇಯದಿ ವಿನಯದಿ ಗೌರವ ನೀಡಲು ಕಲಿಯುವೆವು. ಜ್ಞಾನ ದೇಗುಲದಿ ನೆಲೆಸಿರುವ ನಮ್ಮ ದೇವನಲ್ಲಿ ಭಕ್ತಿ ಭಾವದಿ ಪ್ರಾರ್ಥಿಸುವೆ ಪರಮಾತ್ಮನಲ್ಲಿ. ಜನನಿಯ ಧನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿ ವನಗಳ ನಾಡೆ. ಜಯ ಹೇ ರಸ ಋಷಿಗಳ ಭೂದೇವಿಯ ಮಕುಟದ ನವಮಣಿ. ಗಂಧದ ಚಂದದ ಹೊನ್ನಿನ ಗಣಿ. ರಾಘವ ಮಧುಸೂದನ ರವತರಿಸಿದ ಭಾರತ ಜನನಿಯ ಧನುಜಾತೆ. ಜನನಿಯ ಜೋಗುಳ ವೇದದ ಘೋಷ. ಜನನಿಗೆ
ಭಗವಂತನ ಮಹಿಮೆಯನ್ನು, ನಾಡಗೀತೆಯಿಂದ ನಮ್ಮ ನಾಡಿನ ಗೌರವವನ್ನು ನೆನಪಿಸಿಕೊಂಡಿದ್ದೇವೆ. ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀಯುತ ಸದಾಶಿವ ಉಳ್ಳಾಲ್, ಅಧ್ಯಕ್ಷರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮಂಗಳೂರು ಹಾಗೂ ಸಂಚಾಲಕರು ಭಗವತಿ ಶಿಕ್ಷಣ ಸಂಸ್ಥೆ, ಇವರನ್ನು ಮುಖ್ಯ ಶಿಕ್ಷಕರು ವೇದಿಕೆಗೆ ಕರೆತರಬೇಕಾಗಿ ವಿನಂತಿಸುತ್ತಿದ್ದೇನೆ. ಸ್ವಾಗತವೆಂಬುದು ಮೂರಕ್ಷರದ ಪದವಲ್ಲ, ಇದು ಭಾವ ತುಂಬಿದ ನುಡಿ. ಅಂತರಂಗದಿಂದ ದೇದೀಪ್ಯಮಾನವಾಗಿ ಹೊರಬರುತ್ತಿರುವ ಹೊನ್ನುಡಿ. ಇಂತಹ ನುಡಿಯನ್ನು ನಡೆಯಾಗಿಸುವ ತಬಕಕ್ಕೆ ಅಣಿಯಾಗಿರುವವರು ನಮ್ಮ ಪ್ರೌಢಶಾಲಾ ಶಿಕ್ಷಕಿ ಶ್ರೀಮತಿ ಸುರೇಖಾ ಜೆ ಇವರು. ಸ್ವಾಗತದ ಸಿಂಚನಕ್ಕಾಗಿ ಈ ವೇದಿಕೆ. ಸರ್ವರಿಗೂ ನಲ್ಮೆಯ ನಮನಗಳು. ಕಬಡ್ಡಿ ಇದು ಕೇವಲ ಒಂದು ಕ್ರೀಡೆಯಲ್ಲ, ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕ. ದೈಹಿಕ ಸಾಮರ್ಥ್ಯ, ಚಾತುರ್ಯ, ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವ ಹಾಗೂ ತಂಡದ ಸಹಕಾರ, ಈ ಎಲ್ಲ ಗುಣಗಳನ್ನು ಹೊಂದಿರುವ ಈ ಕ್ರೀಡೆ ನಮ್ಮನ್ನು ಜೀವನದಲ್ಲಿ ಶಿಸ್ತಿನಿಂದ ಇರುವಂತೆ ಮಾಡುತ್ತದೆ. ಇಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು, ದಕ್ಷಿಣ ವಲಯ ಹಾಗೂ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕುಳಿಗೆ ಇದರ ಸಂಯುಕ್ತ ಆಶ್ರಯದಲ್ಲಿ ಉಳ್ಳಾಳ ಹೋಬಳಿ ಮಟ್ಟದ 17 ವರ್ಷ ವಯೋಮಿತಿಯೊಳಗಿನ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟಕ್ಕೆ ಆಗಮಿಸಿರುವ ಸರ್ವರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಶ್ರೀಯುತ ಅಬ್ದುಲ್ ಸಲಾಂ ಕೌನ್ಸಿಲರ್ ಸೋಮೇಶ್ವರ ಇವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ನಮ್ಮ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇಂದಿನ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯೊಂದಿಗೆ ಚಾಲನೆ ನೀಡಲಿದ್ದಾರೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿಗಮದ ಅಧ್ಯಕ್ಷರಾದ ಹಾಗೂ ನಮ್ಮ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾದ ಶ್ರೀಯುತ ಸದಾಶಿವ ಉಳ್ಳಾಳ್. ಸರ್, ತಮಗೂ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶ್ರೀ HR ಈಶ್ವರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ ವಲಯ. ಸರ್, ತಮಗೂ ನಮ್ಮ ಕಾರ್ಯಕ್ರಮಕ್ಕೆ ಆದರಪೂರ್ವ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರು ಮೇಡಮ್, ತಮಗೂ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶ್ರೀ KMK ಮಂಜನಾಡಿ, ಅಧ್ಯಕ್ಷರು ಅನುದಾನಿತ ಪ್ರಾಥಮಿಕ ಶಾಲಾ ನೌಕರರ ಸಂಘ. ಸರ್, ತಮಗೂ ನಮ್ಮ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ಜಯವಂತಿ ಸೋನ್ಸ್, ಅಧ್ಯಕ್ಷರು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘ. ಮೇಡಮ್, ತಮಗೂ ನಮ್ಮ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಶ್ರೀ ಮೋಹನ್ ಶಿರ್ಲಾಲ್, ಕಾರ್ಯದರ್ಶಿ ತಾಲೂಕು ದೈಹಿಕ ಶಿಕ್ಷಕರ ಸಂಘ. ಸರ್, ತಮಗೂ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶ್ರೀ ರಾಜೀವ್ ನಾಯಕ್, ನೋಡಲ್ ಅಧಿಕಾರಿಗಳು ಉಳ್ಳಾಳ ವಲಯ. ಸರ್, ತಮಗೂ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶ್ರೀಮತಿ ಗೀತಾ ಶೆಟ್ಟಿ, ಸಂಪನ್ಮೂಲ ವ್ಯಕ್ತಿ ಪಿಲಾರ್ ಕ್ಲಸ್ಟರ್. ಮೇಡಮ್, ತಮಗೂ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಾಥಮಿಕ ಶಾಲಾ ವಿಭಾಗದ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಅಮೃತಾ ಶೆಟ್ಟಿ ಇವರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆ ಪ್ರೌಢಶಾಲಾ ವಿಭಾಗದ ಅಧ್ಯಕ್ಷರಾದ ಶ್ರೀಮತಿ ಸುನೀತಾ ಸಂತೋಷ್, ತಮಗೂ ಆತ್ಮೀಯ ಸ್ವಾಗತ. ಅಂತೆ ಪ್ರಾಥಮಿಕ ವಿಭಾಗದ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ಪ್ರವೀಣ್ ಬಸ್ತಿ. ಸರ್, ತಮಗೂ ಆತ್ಮೀಯ ಸ್ವಾಗತ. ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಪ್ರಮೀಳಾ ಮೇಡಮ್. ಸರ್, ಮ್ಯಾಮ್, ತಮಗೂ ಆತ್ಮೀಯ ಸ್ವಾಗತ. ತೀರ್ಪುಗಾರರಾಗಿ ಆಗಮಿಸಿರುವ ಸರ್ವ ಶಿಕ್ಷಕ ವೃಂದಕ್ಕೂ ಆತ್ಮೀಯ ಸ್ವಾಗತ. ಅಂತೆ ಪಂದ್ಯಾಟದಲ್ಲಿ ಭಾಗವಹಿಸಲು ಬಂದಂಥ ವಿದ್ಯಾರ್ಥಿ ವೃಂದಕ್ಕೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಶಾಲಾ ದೈಹಿಕ ಶಿಕ್ಷಕರಾದ ಶ್ರೀ ಶಿವಪ್ರಸಾದ್,
ಹಾಗೂ ಅವರ ಗೆಳೆಯರ ಬಳಗ ಹಾಗೂ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿಗಳಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸುದ್ದಿ ಮಾಧ್ಯಮದಿಂದ ಹೊಸಕುರಳ್ ಚಾನಲ್ ಹಾಗೂ ಅಬ್ಬಕ್ಕ ಟಿವಿಯ ಶ್ರೀಯುತ ಗಂಗಾಧರ್ ಸರ್ ಹಾಗೂ ಶ್ರೀ ರಾಜ್ ಇವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆ ಕ್ರಿಸ್ಟಲ್ ಸ್ಟುಡಿಯೋ ಮಾಲಕರಾದ ಶ್ರೀ ಸಂತೋಷ್ ಮಾರ್ಲಾ ಅವರು ಛಾಯಾಗ್ರಾಹಕರಾಗಿ ಆಗಮಿಸಿದ್ದಾರೆ. ಸರ್, ತಮಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿದಂಥ ನಿತಿನ್ ಇವರಿಗೂ ಆತ್ಮೀಯ ಸ್ವಾಗತ. ನಮ್ಮ ಶಾಲಾ ಶಿಕ್ಷಕರು ಹಾಗೂ ಶಿಕ್ಷಕೇತರ ವೃಂದಕ್ಕೂ ಆಧಾರದ ಸ್ವಾಗತ. ಇಂದಿನ ಕಾರ್ಯಕ್ರಮದ ಸುಚರಿತವಾಗಿ ನೆರವೇರಲು ಸ್ವಯಂ ಸೇವಕರಾಗಿ ಆಗಮಿಸಿದ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ನಾಲ್ಮೆಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆ ಮಗದೊಮ್ಮೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ವಾಗತದ ಸತ್ಕಾರವೇ ಒಂದು ಸುಯೋಗ. ತಮ್ಮ ಮನದಂಗಳದಿ ಮೂಡಿದ ನುಡಿ ಪುಷ್ಪಗಳಿಂದ ಸ್ವಾಗತದ ಸುಗಂಧ ದೀಪ ಹಚ್ಚುತ್ತೇನೆ ನಾನು ಕತ್ತಲ ಹಚ್ಚೆಹೆವು ದೀಪ ಪ್ರಗತಿಯ ಪ್ರತಿರೂಪ ಸಿಂಗರಿಸಿ ಬೆಳಕಿಂದ ಬದುಕು ಬಂಗಾರಗೊಳಿಸಲೆಂದು ಹಚ್ಚಿಹೆವು ದೀಪ ಜ್ಞಾನದ ಪ್ರತಿರೂಪ. ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ दीपज्योतिर्नमोस्तुते दीपज्योतिर्नमोस्तुते शुभं कुरु त्वं कल्याणम् आरोग्यं धनसम्पदः. ज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम्. ಇದೀಗ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವ ಶ್ರೀಯುತ ಸದಾಶಿವ ಉಳ್ಳಾಲ್, ಅಧ್ಯಕ್ಷರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮಂಗಳೂರು ಹಾಗೂ ಸಂಚಾಲಕರು ಭಗವತಿ ಶಿಕ್ಷಣ ಸಂಸ್ಥೆ ಸಂಕುಳಿಗೆ, ಇವರಿಂದ ಕ್ರೀಡಾಪಟುಗಳಿಗೆ ಬೆನ್ತಟ್ಟುವಿಕೆಯ ನುಡಿಹೂರಣ. ವಿದ್ಯಾ ಇಲಾಖೆ ವತಿಯಿಂದ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಈಗಾಗಲೇ ನಾವು ಉದ್ಘಾಟನೆ ಮಾಡಿದ್ದೇವೆ. ಭಾಳ ಹುರುಪಿನಿಂದ ನೀವು ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಈಗಾಗಲೇ ಕಾಯ್ತಾ ಇದ್ದೀರಿ. ಎಲ್ಲರೂ ನೀವು ಉತ್ತಮ ರೀತಿಯಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ತೀರ್ಪುಗಾರರ ತೀರ್ಪು ಏನಿರ್ತದೆ ಅದು ಅಂತಿಮ ತೀರ್ಪಾಗಿರ್ತದೆ. ಅದರ ಬಗ್ಗೆ ಯಾವುದೇ ಒಂದು ಚರ್ಚೆ ತಕರಾರು ಇರ್ತದೆ, ಆ ತೀರ್ಪಿಗೆ ಮನ್ನಣೆ ನೀಡುವಂಥ ಕೆಲಸ ಇವತ್ತು ಭಾಗವಹಿಸುವಂಥ ವಿದ್ಯಾರ್ಥಿಗಳು ಮಾಡಬೇಕು. ಎಲ್ರಿಗೂ ಈ ಸಂದರ್ಭದಲ್ಲಿ ಶುಭವನ್ನು ಕೋರುತ್ತಾ, ಸೋಲು ಗೇಲೆಂಬುದು ಇದ್ದದ್ದೇ, ಸೋತಿದ್ದೇವೆ ಎಂಬ ಇದನ್ನು ಇಟ್ಕೊಳ್ಳದೆ ಮುಂದೆ ನಾವು ಕೂಡ ಮುಂದೆ ಬರ್ತೇವೆ, ಗೆಲ್ತೇವೆ ಎಂಬ ಭರವಸೆಯ ಮೂಲಕ ನೀವು ಮತ್ತೆ ಕ್ರೀಡಾ ಇದರಲ್ಲಿ ಭಾಗವಹಿಸುವಂತೆ ನಿಮಗೆಲ್ಲರಿಗೂ ಭಗವಂತನ ಕರುಣಿಸಲೆಂದು ಹೇಳಿಕೊಂಡು ಈ ಸಮಾರಂಭದಲ್ಲಿ ಭಾಗವಹಿಸಿದ ಎಲ್ಲರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿಕೊಂಡು, ಅದೇ ರೀತಿ ಇದಕ್ಕೆ ಸಹಕರಿಸಿದಂಥ ಎಲ್ಲ ವಿದ್ಯಾಸಂಸ್ಥೆಗಳ ಪ್ರಮುಖರಿಗೂ ನನ್ನ ವಂದನೆಗಳನ್ನು ಸಲ್ಲಿಸಿಕೊಂಡು, ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ವಂದನೆ ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಗಣ್ಯರೇ, ತಮ್ಮ ಅಮೂಲ್ಯ ಮಾತುಗಳಿಗೆ ನಾವೆಲ್ಲ ಸಾಕ್ಷಿಗಳು. ಈ ಸವಿಕ್ಷಣದಲ್ಲಿ ಅತಿಥಿಗಳಾಗಿ ನಮ್ಮ ಜೊತೆಗಿದ್ದಾರೆ ಶ್ರೀಯುತ HR ಈಶ್ವರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ ವಲಯ. ಇವರ ಮಾತಿಗೆ ಈ ನುಡಿಸ್ತಂಭ. ಅಮೃತ ಮೇಡಮ್ ಮತ್ತು ಸುನೀತಾ ಮೇಡಮ್ರವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ದೂರದ ಊರುಗಳಿಂದ ನನ್ನ ನೆಚ್ಚಿನ ಸಹೋದ್ಯೋಗಿ ಶಿಕ್ಷಕ ಬಂಧುಗಳು ಮಕ್ಕಳನ್ನು ಕರೆದುಕೊಂಡು ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ತಾವುಗಳು ಆಗಮಿಸಿದಿರಿ. ಈ ಸಂಸ್ಥೆಯ ಎಲ್ಲ ಶಿಕ್ಷಕ ಬೋಧಕ ವೃಂದದವರು, ಬೋಧಕೇತರ ವೃಂದದವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದೀರಿ. ಜೊತೆಗೆ ನಮ್ಮ ಗೌರವಾನ್ವಿತ ಮಾಧ್ಯಮ ಮಿತ್ರರು, ಸಹೋದರರಿಗೆ ಸಮಾನವಾದಂಥ ನಮ್ಮ ಮಾಧ್ಯಮ ಮಿತ್ರರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದೀರಿ. ತಮಗೂ ಕೂಡ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮಕ್ಕಳೇ
ಈಗಾಗಲೇ ನೀವು ಮೊದಲನೇ ಸುತ್ತು, ಎರಡನೇ ಸುತ್ತಿನಲ್ಲಿ ನೀವು ಕಬಡ್ಡಿ ಆಟವನ್ನು ಆಡಿದ್ದೀರಿ. ಕಬಡ್ಡಿ ಆಟ ಆಡಬೇಕು ಅಂತಂದರೆ ಶಕ್ತಿಯೂ ಬೇಕು, ಯುಕ್ತಿಯೂ ಬೇಕು ಅಲ್ವಾ? ಶಕ್ತಿ ಹೊಂದಿದ್ರೆ ಸಾಲದು. ನಾನು ಶಕ್ತಿ ಇದೆ ಅನ್ಕೊಂಡು ಕಬಡ್ಡಿ 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 ಅಂತ ರೈಡ್ ಮಾಡೋಕ್ಕೆ ಹೋಗ್ಬಿಟ್ರೆ ನೀನು ಕಾಲು ಹಿಡಿದ್ಬಿಟ್ಟು ಎಲ್ಲ ಉಳಿದವರೆಲ್ಲ ನಿಮ್ಮ ಮೇಲೆ ಏನು ಮಾಡ್ತಾರೆ, ನಿಮ್ಮ ಎಂಟ್ರ್ ಲೈನನ್ನು ದಾಟಬಾರೋ ಆ ರೀತಿ ನಿಮ್ಮನ್ನು ಮಾಡಾಕ್ಬಿಡ್ತಾರೆ. ಅದರ ಅರ್ಥ ಏನಪ್ಪ ಅಂತಂದರೆ ಶಕ್ತಿ ಹೊಂದಿದ್ದರೆ ಸಾಲದು, ನಿಮ್ಮಲ್ಲಿ ಚುರುಕುತನ ಮತ್ತು ಒಂದು ತಂತ್ರಗಾರಿಕೆ ಕೂಡ ನಿಮಗೆ ಬೇಕಾಗ್ತದೆ. ಈ ಚುರುಕುತನ ಬೇಕು ಅಂತಂದರೆ ಮಕ್ಕಳೇ, ನಿಮಗಲ್ಲಿ ಹೆಚ್ಚು ಶಕ್ತಿ ಬೇಕು, ಆರೋಗ್ಯ ಬೇಕು ಅಂದರೆ ನೀವು ನಿರಂತರ ಅಭ್ಯಾಸವನ್ನು ಮಾಡಬೇಕು. ನಿರಂತರ ಅಭ್ಯಾಸವನ್ನು ಮಾಡುವುದರಿಂದ ನಾವು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ತಾವುಗಳು ನಿರಂತರ ಅಭ್ಯಾಸವನ್ನು ಮಾಡಿ, ನಮ್ಮ ಕೆಲವು ಸಂಸ್ಥೆಗಳಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ಕ್ರೀಡಾಕೂಟಗಳು ಸ್ಟಾರ್ಟ್ ಆದಾಗ ನಾವು ಏನು ಮಾಡ್ತೀವಿ, ತಂಡಗಳನ್ನು ರೆಡಿ ಮಾಡ್ತೀವಿ ಮತ್ತು ತರಬೇತಿಯನ್ನು ಕೊಡ್ತೀವಿ. ತಾವುಗಳು ಈ ಕ್ರೀಡೆ, ಯಾವ ಕ್ರೀಡೆ ನಿಮ್ಗೆ ಇಷ್ಟ ಆಗ್ತದೆ ಅದನ್ನು ಬಿಡ್ಲಿಕ್ಕೆ ಹೋಗಬಾರ್ದು. ನಿರಂತರ ಅಭ್ಯಾಸ ಮಾಡಬೇಕು. ಬೆಳಗ್ಗೆ ಅಥವಾ ಸಂಜೆ 1 ಗಂಟೆ ನಿರಂತರ ಅಭ್ಯಾಸವನ್ನು ಮಾಡೋದರಿಂದ ಯಶಸ್ಸನ್ನು ಗಳಿಸಲಿಕ್ಕೆ ಖಂಡಿತ ಸಾಧ್ಯ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕ್ರೀಡೆ ನಿಮಗೆ ಕೇವಲ ಬಂದು ಆಟ ಆಡಿ ಹೋಗೋದಲ್ಲ. ನೀವು ಮಕ್ಕಳೇ ಯಾರು ಚೆನ್ನಾಗಿ ಆಟ ಆಡ್ತಾರೆ ಅವರನ್ನು ನೀವು ಅನುಕರಣೆ ಮಾಡಬೇಕು. ಅವರ ಸ್ಟೈಲ್ಗಳು, ಅವರ ಟೆಕ್ನಿಕ್ಗಳನ್ನು ನೀವು ನಮ್ಮ ಕಬಡ್ಡಿ ಪಂದ್ಯಾಟ ಆಡುವಂಥ ವಿದ್ಯಾರ್ಥಿಗಳು ಅಂತರ್ಗತ ಮಾಡ್ಕೋಬೇಕು. ಅವನು ಯಾವ ರೀತಿ ಎಂಟ್ರಿ ಕೊಟ್ಟ, ಯಾವ ರೀತಿ ಕ್ಯಾಚ್ ಹಾಕ್ದ, ಯಾವ ರೀತಿ ರೈಡ್ ಮಾಡ್ಕೊಂಡು ಪಾಯಿಂಟ್ ತಗೊಂಡು ಬಂದ, ಪ್ರತಿಯೊಂದನ್ನು ಕೂಡ ಗಮನಿಸ್ಬೇಕು. ಯಾರು ಚೆನ್ನಾಗಿ ಆಟ ಆಡ್ತಾರೆ, ಆಟ ಆಡೋರನ್ನು ನಾವು ನೋಡಬೇಕು ಕೂತ್ಕೊಂಡು. ನಂದು ಆಟ ಮುಗೀತು, ಗೆದ್ದುಬಿಟ್ಟು ನಾವು ಸೋತ್ಬಿಟ್ಟು ಅಂದ್ಕೊಂಡು ಒಂದು ಬದಿಗೆ ಹೋಗೋದಲ್ಲ ಮಕ್ಕಳೇ. ಯಾರು ನೆಕ್ಸ್ಟ್ ಆಟ ಆಡ್ತಾರೆ ಅವ್ರನ್ನ ನೀವು ನೋಡ್ಕೋಬೇಕು. ಅವನು ಯಾವ ರೀತಿ ಆಡ್ತಾನೆ, ಯಾವ ರೀತಿ ಪಾಯಿಂಟನ್ನು ತರ್ತಾನೆ ಎಂಬುದನ್ನು ತಾವುಗಳು ನೋಡಿಕೊಂಡು ಉತ್ತಮ ಅಂಶಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ತಿಳಿಸುತ್ತಾ, ನಮ್ಮ ನೆಚ್ಚಿನ ಸಹೋದ್ಯೋಗಿ ಶಿಕ್ಷಕ ಬಂಧುಗಳು ಕೂಡ ನಿಮಗೆ ಉತ್ತಮ ತರಬೇತಿಯನ್ನು ನೀಡ್ತಾರೆ. ಆ ತರಬೇತಿಯನ್ನು ಪಡ್ಕೊಂಡು ನಮ್ಮ ಜಿಲ್ಲಾ, ನಮ್ಮ ರಾಜ್ಯ, ನಮ್ಮ ರಾಷ್ಟ್ರಕ್ಕೆ ಒಳ್ಳೆಯ ಹೆಸರನ್ನು ತರಬೇಕು ಅಂತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಳ್ತಾ, ದೇವರು ಮಗದೊಮ್ಮೆ ಸಣ್ಣ ಪುಟ್ಟ ಗಾಯಗಳು ಕೂಡ ಮಕ್ಕಳಿಗೆ ಆಗಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ, ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ತುಂಬು ಹೃದಯದ ನಮಸ್ಕಾರಗಳು, ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಜೊತೆಗೆ ಈ ದಿನ KDP ಸಭೆ ಇದೆ, ಹಾಗಾಗಿ ಮಾನ್ಯ ಅಧ್ಯಕ್ಷರು ನನಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸರ್, KDP ಮೀಟಿಂಗ್ ಇದೆ, ಹೋಗಿದ್ದೆ. ಪ್ರಾಥಮಿಕ ವಿಭಾಗದ ಕಬಡ್ಡಿ ಪಂದ್ಯಾಟ ಮಧ್ಯಾಹ್ನ ಮೇಲೆ ಅದು. ಈ ಪಂದ್ಯಾಟದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವಂತಹ ಮಾನ್ಯ ಸದಾಶಿವ ಉಳ್ಳಾಲ್ ಸರ್, ಮೂಡ ಅಧ್ಯಕ್ಷರು, ಕೌನ್ಸಿಲರ್ ಸರ್ ಅವರೇ, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈಗ ತಾನೇ ತೆರಳಿದರು, ವೇದಿಕೆಯಲ್ಲಿರುವ ಎಲ್ಲ ನನ್ನ ಆತ್ಮೀಯ ಗೌರವಾನ್ವಿತ ಅತಿಥಿಗಳೇ, ಮುಖ್ಯ ಶಿಕ್ಷಕರೇ ಹಾಗೂ ಶಿಕ್ಷಕ ವೃಂದದವರೇ, ಮೊನ್ನೆಯ ನನ್ನ ಆತ್ಮೀಯರಾದ ಚಿನ್ನು ಸರ್ ಅವರೇ ಕೋಪದಲ್ಲಿದ್ದಾರೆ ನನ್ನಲ್ಲಿ ಮೊನ್ನೆಯಿಂದ. ಬಗ್ಗೆ ಈಗ ಕೂತವ್ರ ಮೇಲೆ ನೋಡೋದಿಲ್ಲ. ಚಿನ್ನ ಥರನೇ ಇರಬೇಕು ಸರ್ ಯಾವತ್ತು, ಅಲ್ವಾ? ನೋಡಿ, ಮೊನ್ನೆಯ ಚಾರ್ಮ್ ಇಲ್ಲ ಇವತ್ತು ಕಬಡ್ಡಿಗೆ. ಮೊನ್ನೆ ಒಂದು ಇಲ್ಲಿ ರಾಜ್ಯ ಮಟ್ಟವೇ ಆ ಥರ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಪ್ರಕೃತಿಯ ವಾತಾವರಣ ನಮಗೆ ಕೈ ಕೊಟ್ಟ ಕಾರಣ ಇವತ್ತು ನಾವು ಸಿಂಪಲ್ಲಾಗಿ ಮಾಡ್ತೇವೆ. ಎಲ್ಲಿ ಸಿಕ್ಕಿದ್ರೆ ನನಗೆ ಸಿಂಪಲ್ಲಾಗಿ ಇಲ್ಲ, ಭಗವತಿ ಆ ಹೆಸರೇ ದೇವರ ಹೆಸರು, ಆ ದೇವರಿಗೆ ಸಮರ್ಪಿಸಿದಂತಹ ಈ ಪಂದ್ಯಾಟ ಖಂಡಿತವಾಗಿ ಉತ್ತಮ ರೀತಿಯಲ್ಲಿ ಇವತ್ತು ಈ ವಾತಾವರಣ ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಅವರಿಗೆ ಮೊದಲಾಗಿ ನಾನು ಈ ಸಂದರ್ಭದಲ್ಲಿ ವಂದನೆಯನ್ನು ಸಲ್ಲಿಸ್ತಾ, ಇಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೀತಿಯಲ್ಲಿ ಅದ್ಧೂರಿಯ ಭಾವನೆ ಇಲ್ಲದಿದ್ದರೂ ಆ ಬ್ಯಾಂಡ್ ಮಕ್ಕಳು ಕರೆತರುವ ರೀತಿಯಲ್ಲಿ ನನಗೆ ನಿಜವಾಗಿ ಸಹ ಅದ್ಧೂರಿ ಅಂತ ಅನ್ನಿಸ್ತು. ನಿಜವಾಗಿಯೂ ಶ್ಲಾಘನೀಯ. ಮಕ್ಕಳು ಆ ವ್ಯವಸ್ಥೆಗಳನ್ನು ಮಾಡಿ ಅಚ್ಚುಕಟ್ಟಾಗಿ ಇದನ್ನು ಸಂಘಟನೆ ಮಾಡಿದ ಈ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ, ಮುಖ್ಯ ಶಿಕ್ಷಕರು ಇಬ್ಬರು ಇದ್ದಾರೆ, ಪ್ರೈಮರಿ ಮತ್ತು ಹೈಸ್ಕೂಲಿದ್ದು ಸುರೇಖಾ ಮೇಡಮ್ ಅವರು, ಪ್ರಮೀಳಾ ಮೇಡಮ್ ಅವರಿಗೆ ಹಾಗೂ ಶಿಕ್ಷಕ ವೃಂದ, ಮಕ್ಕಳೇ ಎಲ್ಲರಿಗೂ ಸಹ ಪ್ರತ್ಯೇಕವಾಗಿ ನನ್ನ ಆತ್ಮೀಯರಾದ ಶಿವಪ್ರಸಾದ್ ಸರ್ ಅವರಿಗೆ ನಾನು
ಇಲಾಖಾ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕ್ರೀಡೆಯಲ್ಲಿ ನನಗೆ ಸಹ ಇಷ್ಟ ಆದ ಆಟ ಕಬಡ್ಡಿ. ನಾನು ಸಹ ಕಬಡ್ಡಿಯಲ್ಲೇ ಮುಂದೆ ಹೋದದ್ದು. ಆಮೇಲೆ ನಮ್ಮ ಹಳ್ಳಿಯ ಆಟ ಅದು ಕಬಡ್ಡಿ, ಖೋ ಖೋ ಎಲ್ಲ ಮೊದಲು ನಾವು ಹೈಸ್ಕೂಲಲ್ಲಿ ಕಲಿತಿರುವಾಗ. ಸಿಟಿಗೆ ಕಾಲೇಜಿಗೆ ಬಂದ ಮೇಲೆ ಅದು ಚೇಂಜ್ ಆಯಿತು, ವಾಲಿಬಾಲ್ ಆಗಿ ಟರ್ನ್ ಆಯಿತು. ಈಗ KPL ಪ್ರೀಮಿಯಂ ಲೀಗ್, ಕಬಡ್ಡಿ ಪ್ರೀಮಿಯಂ ಲೀಗ್ ಮೊನ್ನೆ ತಾನೇ ಸ್ಟಾರ್ಟ್ ಆಗಿದೆ. ಕಬಡ್ಡಿಯಲ್ಲಿ ನೋಡ್ತಿರ್ಬೋದು ಮಕ್ಕಳು. ಎಲ್ಲರೂ ಇಷ್ಟಪಡುವಂಥ ಆಟ. ಸ್ವಲ್ಪ BO ಹೇಳಿದರು, ಸ್ವಲ್ಪ ಶ್ರಮ ಬೇಕು, ಅದಕ್ಕೆ ಶಕ್ತಿ ಮತ್ತು ಯುಕ್ತಿ ಎರಡೂ ಬೇಕು ಅಂತೇಳಿ. ಖಂಡಿತವಾಗಿ ಬೇಕು. ದೈಹಿಕ ಸಾಮರ್ಥ್ಯವೂ ಕೂಡ ಬೇಕಾಗ್ತದೆ ಕಬಡ್ಡಿಗೆ. ಎಲ್ಲರೂ ಈ ಗಣೇಶ ಚತುರ್ಥಿ, ಅಷ್ಟಮಿ ಮತ್ತು KG ಆಟದಲ್ಲಿ ಮತ್ತು ಇತರ ಯಾವುದೇ ಒಂದು ನಾವು ಉತ್ಸವ ಮಾಡೋದಿದ್ರೂ ಸಹ ಎಲ್ಲರೂ ಸಂಘಟನೆ ಮಾಡುವಂಥ ಒಂದು ಇಷ್ಟವಾದ ಆಟ ಕಬಡ್ಡಿ. ಈ ಶಾಲೆಗೆ ಒಂದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದರೆ ಅದು ಸಹ ಕಬಡ್ಡಿ. ಭಗವತಿ ಶಾಲೆ ಅಂತ ಹೇಳಿದರೆ ಕಬಡ್ಡಿ, ಕಬಡ್ಡಿ ಅಂದರೆ ಭಗವತಿ ಶಾಲೆ, ಅದು ಮೊದಲಿಂದಲೂ ಇದೆ. ಹಾಗಾಗಿ ನಾನು ಇಲ್ಲಿಗೆ ಮಂಗಳೂರಿಗೆ ಬಂದ ಮೇಲೆ ನಾನು ಹೆಸರು ಕೇಳಿದ್ದು ಭಗವತಿ ಶಾಲೆ, ಆನಂದಾಶ್ರಮ. ಅದೇ ಥರ ಈ ಶಾಲೆಗಳು ಯಾವತ್ತೂ ಕಬಡ್ಡಿಗೆ ಪ್ರೋತ್ಸಾಹವನ್ನು ನೀಡಿಕೊಂಡು ಬರ್ತಾ ಇದೆ. ಇಲ್ಲಿ ಭಗವತಿಗೆ ಕೊಟ್ಟ ಮೇಲೆ, ಭಗವತಿ ಆಂಗ್ಲ ಮಾಧ್ಯಮ ಶಾಲೆಗೆ ನಮಗೆ ಯಾವುದೊಂದು ಕ್ರೀಡೆಗೆ ಕೊಟ್ಟರೂ ಕೂಡ ಯಾವುದು ಕಾರ್ಯಕ್ರಮವನ್ನು ಕೊಡೋದು ಇಲಾಖೆ ವತಿಯಿಂದ ಎಲ್ಲರೂ ಅದಕ್ಕೆ ಯಾವುದೇ ಒಂದು ಒಪ್ಪಿಗೆಯನ್ನು ಇಲ್ಲ ಅಂತ ಹೇಳುವಂಥ ಒಂದು ಶಬ್ದ ಬರೋದಿಲ್ಲ. ಇಲ್ಲಿಯ ಮೊನ್ನೆ ತಾನೇ ನಾವು ಇಲ್ಲಿ ವ್ಯವಸ್ಥೆ ಮಾಡಿದಂಥ ಕಬಡ್ಡಿಗೆ ನಾನು ಸದಾಶಿವ ಉಳ್ಳಾಲ್ ಸರ್ ಅವರಿಗೆ ರಾತ್ರಿ 11-11:30ವರೆಗೂ ಸಹ ಕಾಲ್ ಮಾಡಿ, ಒಮ್ಮೆ DC ಒಮ್ಮೆ ಆಗ್ತದ ಒಂದು ಕೇಳಿ ನೋಡಿ ಸರ್. ಯಾಕೆಂತ ಹೇಳಿದರೆ 11:30ವರೆಗೆ ನನಗೆ ಸಹ ಶಿವಪ್ರಸಾದ್ ಅವರು ಕಾಲ್ ಮಾಡ್ತಾಯಿದ್ರು. ನಾನು ಇವತ್ತು ಮಾಡೋದಾದರೆ ನಾಳೆ ಇನ್ನೂ ಮಾಡೋದಿಲ್ಲ ಅಂತ. ಅವರ ಹಠಕ್ಕೆ ಮಣಿದು ನಾನು ಇವರಿಗೆ ಲಿಬ್ಸ್ ಅವರಿಗೆ, UT ಖಾದರ್ ಸರ್ ಅವರಿಗೆ ಎಲ್ಲರಿಗೂ ಕಾಲ್ ಮಾಡಿ DC ಆದೇಶ ಮಾಡಿದ ರಜೆಗೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದರ ಸರಿಯಾಗಿ ಆ ದಿವಸ ಅಲ್ಲಿ ತಲಪಾಡಿಯಲ್ಲಿ ಸಹ ಒಂದು ಆಕ್ಸಿಡೆಂಟ್ ಆಗಿತ್ತು, ಅದರನ್ನು ಸಹ ನಿದರ್ಶನ ತೋರಿಸಿದರು. ಹಾಗಾಗಿ ನಾವು ಅದಕ್ಕೆ ಒಪ್ಪಿಗೆಯನ್ನು ಕೊಡಲೇಬೇಕಾಯಿತು. ಇಲ್ಲದಿದ್ದರೆ ಎಲ್ಲ ವ್ಯವಸ್ಥೆಗಳಾದ ಪಂದ್ಯಾಟವನ್ನು ನಾವು ಮುಂದೂಡುವಾಗ ನಿಜಕ್ಕೂ ಬೇಸರ ಅನ್ನಿಸ್ತು. ಅಲ್ಲ, ಅವರಿಗೆ ಸಂಘಟಕರಿಗೂ ಬೇಸರ. ಏನು ಮಾಡೋದು, ನಾವು ಅದಕ್ಕೆಲ್ಲ ಒತ್ತಾಯದಿಂದ ಮಾಡಿ ಮತ್ತೇನಾದರೂ ಅನಾಹುತಗಳಾದರೆ ನಮ್ಮ ಇಲಾಖೆಗೂ ಸಹ ಶಾಲೆಗೂ ಸಹ ಎಲ್ಲರಿಗೂ ಸಹ ಒಂದು ಹೆಸರು ಬರ್ತದೆ. ಅದಕ್ಕೋಸ್ಕರ ಒಳ್ಳೆ ರೀತಿಯಿಂದ ಇವತ್ತು ನಮ್ಮ ಜೊತೆ ಇದ್ದಾರೆ ದೇವರು. ಇದೇ ಮುಂದುವರಿಲಿ ಈ ವಾತಾವರಣ ನಂದು ಎಂದು ದೇವರಲ್ಲಿ ಪ್ರಾರ್ಥಿಸ್ತಾ, ಐ ಆಮ್ ಎ ಲೀಡರ್ ಅಂತ ಬೆಳಗ್ಗೆ ನಾನೊಂದು ವಾಕ್ಯ ಹೇಳಿದೆ. ಐ ಆಮ್ ಎ ಲೀಡರ್, ಐ ಲರ್ನ್ ಟು ಬಿ ಎ ಲೀಡರ್ ಅಂತ ಹೇಳಿದ ತಕ್ಷಣ ಆಗೋದಿಲ್ಲ. ಐ ಲರ್ನ್ ಟು ಬಿ ಎ ವಿನ್ನರ್ ಅಂತೆ. ವಿನ್ನರ್ ಯಾವತ್ತೂ ವಿನ್ನರ್ ಆಗೋದಿಲ್ಲ, ಅದನ್ನು ಬಯಸಬಾರ್ದು ನಾವು. ಅದಕ್ಕೆ ಆ ಸಂದರ್ಭ, ಸಿಚುವೇಶನ್ಸ್ ಅದಕ್ಕೆ ಸಾಥ್ ಕೊಡಬೇಕಂತೆ. ಸಿಚುವೇಶನ್ ಕೊಟ್ಟರೆ ಮಾತ್ರ ಆ ವಿನ್ನರ್ ಆಗಲಿಕ್ಕೆ ಸಾಧ್ಯ. ನಾವೇ ವಿನ್ನರ್ ಆಗಬೇಕಂತ ಯಾವತ್ತೂ ಬಯಸಬಾರ್ದು. ಆ ಮುಂದಿನ ಎದುರಿನ ಪಾರ್ಟಿಯವರು ಅದು ಬಿಡೋದೂ ಇಲ್ಲ. ಆ ಥರದ ಭಾವನೆಯನ್ನು ನಾವು ಬೆಳೆಸ್ಕೊಂಡು ಉತ್ತಮ ರೀತಿಯಲ್ಲಿ ಆಡಿ ಒಂದು ತಂಡ ನಾಳ್ದು ತಾಲೂಕು ಮಟ್ಟಕ್ಕೆ ಹೋಗುವಂತೆ ಆಗಲಿ ಎಂದು ಹಾರೈಸ್ತಾ, ದಿನಾಂಕ 4/9/2025 ಮಂಗಳೂರು ವಿಶ್ವವಿದ್ಯಾನಿಲಯದ ಒಳಾಂಗಣ ಕ್ರೀಡಾಂಗಣದಲ್ಲಿ ಕಬಡ್ಡಿ ಪಂದ್ಯಾಟ ತಾಲೂಕು ಮಟ್ಟದ್ದು ನಡೀತದೆ. ಅದರಲ್ಲಿ ಭಾಗವಹಿಸಬೇಕಂತ ನಾನು ಕೇಳಿಕೊಳ್ಳುತ್ತಾ, ಜಿಲ್ಲಾ ಮಟ್ಟದ ಕಬಡ್ಡಿ ವಿಟ್ಲದಲ್ಲಿ ಮತ್ತು ಹೈಸ್ಕೂಲಿದ್ದು ಇಲ್ಲಿ ಉರ್ವದಲ್ಲಿ ನಡೀತಾ ಇದೆ. ಅದಕ್ಕೆ ಎಲ್ಲರೂ ಮಕ್ಕಳು ರೆಡಿಯಾಗಿ, ವಿನ್ನಾದವರು ರೆಡಿಯಾಗಿ ಎಂದು ಹೇಳುತ್ತಾ ಎಲ್ಲರಿಗೆ ಶುಭ ಹಾರೈಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ತಮಗಿದು ಪ್ರಾಂಜಲ ಮನದಿಂದ ನೆರೆದವರ ಪರವಾಗಿ ವಂದಿಸುವೆನು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ಶ್ರೀಯುತ ಅಬ್ದುಲ್ ಸಲಾಂ, ಕೌನ್ಸಿಲರ್, ಸೋಮೇಶ್ವರ ವಾರ್ಡ್. ಇವರ ಮಾತುಗಳಿಗೆ ಕಿವಿಯಾಗೋಣವೇ? ಸರ್, ತಮ್ಮ ಹೊನ್ನುಡಿಗಳ ಬಿತ್ತರಕ್ಕಾಗಿ ಈ ಮಾತಿನ ಮಂಟಪ. ನಿಜವಾಗಿಯೂ ಈ ಕಾರ್ಯಕ್ರಮ 30ನೇ ತಾರೀಕು ಶುಕ್ರವಾರ ನಡೀಬೇಕಿತ್ತು. ಪ್ರಕೃತಿ ನಿಯಮದ ಒಂದು ಕಾರಣಕ್ಕೋಸ್ಕರ ಶನಿವಾರಕ್ಕಾಯಿತು. ಶನಿವಾರದಿಂದ ಇವತ್ತಿಗೆ ಮಂಗಳವಾರಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಆಯೋಜಕರಿಗೆ ಇದರಲ್ಲಿ ತುಂಬ ಕಷ್ಟವಾಗ್ತದೆ. ಯಾಕಂದರೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸೋದಂದರೆ ಅದು ಸುಲಭವೇನಲ್ಲ. ಒಂದು 10 ದಿವಸ 15 ದಿವಸದ ಒಂದು ಮುಂಚಿತವಾಗಿಯೇ ಇದಕ್ಕೆ ನಾವು ತಯಾರಿಯನ್ನು ನಡೆಸಬೇಕಾಗ್ತದೆ. ಆ ದಿವಸ ರಾತ್ರಿ ಗೊತ್ತಾಗುವಾಗ ಒಂದು ಏನೋ ಒಂದು ಶಾಕ್ ಹೊಡೆದಾಗೆ
ಏನು ನಾವೊಂದು ಆಯೋಜಿಸಿದಂಥ ಕಾರ್ಯಕ್ರಮ ನಾಳೆಗೆ ಇಲ್ಲದಾಯಿತು ಅಂತ ಮರುದಿವಸಕ್ಕಾಯಿತು ಅಂತ ಹೇಳುವಾಗ ಇದನ್ನೆಲ್ಲವನ್ನು ಸಹಿಸಿ ಇವತ್ತಿಗೆ ಈ ಭಗವತಿ ಶಾಲೆಯವರು ಇಟ್ಟಿದ್ದಾರೆ. ನಿಮ್ಮ ಈ ಒಂದು ಸಹನೆಗೆ ನಾನು ಆಭಾರಿ ಆಗ್ತಾ ಇದ್ದೇನೆ. ಅದೇ ರೀತಿ ಯಾವುದೇ ಕಾರ್ಯಕ್ರಮ, ಈಗ ಪ್ರತಿಭಾ ಕಾರಂಜಿ ಆಗಲಿ, ಇಂತಹ ಸ್ಪೋರ್ಟ್ಸನ್ನು ಆಯೋಜಿಸೋದು ಇವರ ಒಂದು ಯಾವ ವರ್ಷವೂ ಇರ್ತಾ ಇದೆ. ಅದೇ ರೀತಿ ಕಬಡ್ಡಿಯಲ್ಲಿ ಈ ಶಾಲೆಯು ನಂಬರ್ 1ನಲ್ಲಿದೆ, ಹೋಬಳಿ ಮಟ್ಟದ ಕಾರ್ಯಕ್ರಮ ಆಗಿರುತ್ತದೆ ಇದು. ಅದೇ ರೀತಿ ಇವತ್ತಿನ ಈ ಪಂದ್ಯಾಟವನ್ನು ಆಡಲು ಬಂದಂತಹ ಎಲ್ಲ ಮಕ್ಕಳಿಗೂ ಸೋಲು ಗೆಲುವು ಇದ್ದಿದೆ. ಆದರೆ ಸೋಲು ಗೆಲುವಿನ ಒಂದು ಮೆಟ್ಟಲು ಅಂತ ಭಾವಿಸಿ ಉತ್ತಮ ಒಂದು ಆಟವನ್ನು ಆಡಬೇಕಂತ ಹೇಳಿಕೊಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ 2 ಮಾತನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಾಯ್ತು ಹೃದಯ ತಮ್ಮ ವೈಭವದ ನುಡಿ ಕೇಳಿ. ಧನ್ಯವಾದ ಧನ್ಯತೆಯ ಸಂಕೇತ. ಮುಗ್ಧ ಮನಸ್ಸುಗಳ ಹರಸಲು ಬಂದವರು ನೀವು. ನಿಮ್ಮ ಉಪಸ್ಥಿತಿಯಲ್ಲಿ ಧನ್ಯತೆಯ ಕಂಡವರು ನಾವು. ಕರೆಗೆ ನೀಡಿದ ಮನ್ನಣೆಗೆ ಧನ್ಯವಾದದ ಅರ್ಪಣೆ, ಪ್ರೀತಿಯ ನಾಲ್ನುಡಿಗಳ ಸಮರ್ಪಣೆ. ಇದೀಗ ವಂದನಾರ್ಪಣೆ ಶ್ರೀಮತಿ ಲತಾ ಇವರಿಂದ. ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯಾತಿ ಗಣ್ಯರಿಗೂ, ವೇದಿಕೆಯ ಮುಂಭಾಗದಲ್ಲಿರುವ ತಮಗೆಲ್ಲರಿಗೂ ಆತ್ಮೀಯ ನಮನಗಳು. ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷವಾಗುತ್ತದೆ, ಸೋತರೆ ಅನುಭವ ಸಿಗುತ್ತದೆ ಎಂಬ ಸ್ವಾಮಿ ವಿವೇಕಾನಂದರ ನುಡಿಯಂತೆ ಇಂದು ನಮ್ಮ ಕ್ರೀಡಾ ಸ್ಪರ್ಧಾಳುಗಳು ತಮ್ಮ ಕ್ರೀಡಾ ಪ್ರತಿಭೆಯನ್ನು ಅನಾವರಣ ಮಾಡಿಕೊಳ್ಳಲು ಕಾತರದಿಂದ ಕಾಯುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೋಳಿಗೆ ಸೋಮೇಶ್ವರ ಇವರ ಸಂಯುಕ್ತ ಆಶ್ರಯದಲ್ಲಿ ಹೋಬಳಿ ಮಟ್ಟದ ಪ್ರೌಢಶಾಲಾ ಬಾಲಕ ಬಾಲಕಿಯರ ಹಾಗೆ ಪ್ರಾಥಮಿಕ ವಿಭಾಗದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಕೊನೆಯ ಹಂತದಲ್ಲಿದ್ದೇವೆ. ಈ ಸಮಾರಂಭಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯ. ಇಂದಿನ ಈ ಉದ್ಘಾಟನಾ ಸಮಾರಂಭಕ್ಕೆ ಅತಿಥಿಯಾಗಿ ಆಗಮಿಸಿ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಶ್ರೀಯುತ ಅಬ್ದುಲ್ ಸಲಾಂ, ಸೋಮೇಶ್ವರ ವಾರ್ಡಿನ ಕೌನ್ಸಿಲರ್, ಎಲ್ಲ ಕ್ರೀಡಾ ಸ್ಪರ್ಧಾಳುಗಳಿಗೆ ಶುಭವನ್ನು ಕೋರಿದ್ದಾರೆ, ಧೈರ್ಯವನ್ನು ಕೋರಿದ್ದಾರೆ. ಇವರಿಗೆ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ, ನಮ್ಮ ಶಾಲಾ ಆಡಳಿತ ಮಂಡಳಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಅಂತೆಯೇ ಈ ಒಂದು ಕ್ರೀಡಾ ಸ್ಪರ್ಧೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟವರು ಶ್ರೀಯುತ ಸದಾಶಿವ ಉಳ್ಳಾಲ್, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಹಾಗೆಯೇ ನಮ್ಮ ಭಗವತಿ ವಿದ್ಯಾಸಂಸ್ಥೆಯ ಸಂಚಾಲಕರೂ ಆಗಿರುವಂಥ ಇವರು ನಮ್ಮ ಎಲ್ಲ ಕ್ರೀಡಾ ಸ್ಪರ್ಧಾಳುಗಳಿಗೆ ಶುಭವನ್ನು ಹಾರೈಸಿದ್ದಾರೆ. ಇವರಿಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃದಯಾಳದ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಹಾಗೆಯೇ ಹಲವಾರು ಕಾರ್ಯಕ್ರಮಗಳ ಒತ್ತಡವಿದ್ದರೂ ಅದನ್ನೆಲ್ಲ ಬದಿಗಿರಿಸಿ ನಮ್ಮ ಈ ಕ್ರೀಡಾ ಸ್ಪರ್ಧೆ ಉದ್ಘಾಟನಾ ಸಮಾರಂಭಕ್ಕೆ ಅತಿಥಿಯಾಗಿ ಆಗಮಿಸಿದಂಥ ಶ್ರೀಯುತ HR ಈಶ್ವರ್, ಕ್ಷೇತ್ರ ಶಿಕ್ಷಣಾಧಿಕಾರಿ, ಮಂಗಳೂರು ದಕ್ಷಿಣ ವಲಯ, ಇವರು ಕೂಡ ನಮ್ಮ ಮಕ್ಕಳಿಗೆ ಸ್ಥೈರ್ಯದ ಸಿಂಚನಗೆ ಇದು ಈಗಾಗಲೇ ತುರ್ತು ಕಾರ್ಯದ ನಿಮಿತ್ತ ಈ ಸಭೆಯಿಂದ ನಿರ್ಗಮಿಸಿದ್ದಾರೆ. ಇವರಿಗೂ ನಮ್ಮ ಶಾಲಾ ಆಡಳಿತ ಮಂಡಳಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಹಾಗೆಯೇ ಇಂದಿನ ಈ ಸಮಾರಂಭಕ್ಕೆ ಅತಿಥಿಯಾಗಿ ಆಗಮಿಸಿದಂಥ ಶ್ರೀಮತಿ ಲಿಲ್ಲಿ ಪಾಯಸ್, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರು, ಇವರು ಕ್ರೀಡೆಯಲ್ಲಿ ನುರಿತಂಥ ಒಂದು ಶಿಕ್ಷಕಿ, ಹಾಗೆ ಹಲವಾರು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇವರ ಈ ಒಂದು ಕ್ರೀಡಾ ಮನೋಭಾವದ ಒಂದು ಅನುಭವದ ಮಾತುಗಳು ನಮ್ಮ ಎಲ್ಲ ಕ್ರೀಡಾ ಸ್ಪರ್ಧಾಳುಗಳಿಗೆ ಸಿಂಚನಗೆ ಇದು ಅವರಲ್ಲಿ ಆತ್ಮಸ್ಥೈರ್ಯ ಧೈರ್ಯವನ್ನು ತುಂಬಿಸಿದ್ದಾರೆ. ಇವರಿಗೂ ನಮ್ಮ ಶಾಲಾ ಆಡಳಿತ ಮಂಡಳಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆಯೇ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ KMK ಮಂಜನಾಡ್, ಅಧ್ಯಕ್ಷರು ಅನುದಾನಿತ ಪ್ರಾಥಮಿಕ ಶಾಲಾ ನೌಕರರ
ಸಂಘ. ಇವರು ಕೂಡ ಅವರಂದರೆ ಯಾವುದೇ ಮಾತನಾಡಿದ್ರು ಕೂಡ ನಮ್ಮ ಎಲ್ಲ ಸ್ಪರ್ಧಾಳುಗಳಿಗೆ ತಮ್ಮ ಮನಸ್ಸಿನಲ್ಲೇ ಶುಭವನ್ನು ಹಾರೈಸಿದ್ದಾರೆ. ಇವರಿಗೂ ನಮ್ಮ ಶಾಲೆಯ ಆಡಳಿತ ಮಂಡಳಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆಯೇ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಅತಿಥಿಯಾಗಿ ಆಗಮಿಸಿದಂಥ ಶ್ರೀಮತಿ ಜಯವಂತಿ ಸೋನ್ಸ್, ಅಧ್ಯಕ್ಷರು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘ. ಇವರು ಕೂಡ ನಮ್ಮ ವಿದ್ಯಾರ್ಥಿಗಳನ್ನು ಶುಭವನ್ನು ಹಾರೈಸಿ ಈ ಸಭೆಯಿಂದ ತುರ್ತು ಕೆಲಸ ನಿಮಿತ್ತ ನಿರ್ಗಮಿಸಿದ್ದಾರೆ. ಅವರಿಗೂ ನಮ್ಮ ಶಾಲೆಯ ಆಡಳಿತ ಮಂಡಳಿ ಹಾಗೂ ನಿಮ್ಮೆಲ್ಲರ ಪರವಾಗಿ ನಾನು ಮನಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆಯೇ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ ಶ್ರೀಯುತ ಮೋಹನ್ ಶಿರ್ಲಾಲ್, ತಾಲೂಕು ದೈಹಿಕ ಶಿಕ್ಷಣ ಸಂಘದ ಕಾರ್ಯದರ್ಶಿ. ಇವರು ಕೂಡ ನಮ್ಮ ಎಲ್ಲ ಕ್ರೀಡಾ ಸ್ಪರ್ಧಾಳುಗಳಿಗೆ ಮನದಾಳದ ಶುಭಾಶಯವನ್ನು ತಿಳಿಸಿದ್ದಾರೆ. ಇವರಿಗೂ ನಮ್ಮ ಆಡಳಿತ ಮಂಡಳಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಮನದಾಳದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಅಂತೆಯೇ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ ಶ್ರೀಯುತ ರಾಜೀವ್ ನಾಯ್ಕ, ನೋಡಲ್ ಅಧಿಕಾರಿ ಉಳ್ಳಾಲವಲ. ಇವರು ಅತಿಥಿಯಾಗೂ ಆಗಮಿಸಿದ್ದಾರೆ. ಹಾಗೆಯೇ ಯಾವುದೇ ಒಂದು ಕ್ರೀಡೆಗಳು ಆಗಿರಲಿ, ಅದು ಯಾವುದೇ ವಿಭಾಗೀಯ ಕ್ರೀಡೆಗಳಾಗಲಿ, ಅಲ್ಲಿ ಮುನ್ಸೂಚನೆಯಲ್ಲಿ ಇಟ್ಟುಕೊಂಡು ಎಲ್ಲವನ್ನು ಅವರು ನಿಭಾಯಿಸಿಕೊಂಡು ಎಲ್ಲರಿಗೂ ಸಹಕಾರವನ್ನು ನೀಡುತ್ತಾ ಇದ್ದಾರೆ. ಇವರಿಗೂ ಕೂಡ ನಮ್ಮ ಶಾಲಾ ಆಡಳಿತ ಮಂಡಳಿ ಹಾಗೆಯೇ ನಿಮ್ಮೆಲ್ಲರ ಪರವಾಗಿ ಮನದಾಳದ ಕೃತಜ್ಞತೆಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆಯೇ ಈ ಒಂದು ಕ್ರೀಡಾ ಸ್ಪರ್ಧೆಗೆ ಬಂದಂಥ ಎಲ್ಲ ತೀರ್ಪುಗಾರ ಶಿಕ್ಷಕರಿಗೂ ಕೂಡ ನಾವು ನಮ್ಮ ಆಡಳಿತ ಮಂಡಳಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಮನದಾಳದ ಕೃತಜ್ಞತೆ ಅರ್ಪಿಸ್ತಿದ್ದೇನೆ. ಹಾಗೆಯೇ ಈ ಒಂದು ಸಮಾರಂಭಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ ಶ್ರೀಮತಿ ಗೀತಾ ಶೆಟ್ಟಿ, ಸಂಪನ್ಮೂಲ ವ್ಯಕ್ತಿ, ಪಿಲಾರ್ ಕ್ಲಸ್ಟರ್. ಇವರು ಕೂಡ ತಮ್ಮ ಮನದಲ್ಲಿ ಎಲ್ಲ ಕ್ರೀಡಾಳುಗಳಿಗೆ ಶುಭವನ್ನು ಹಾರೈಸಿದ್ದಾರೆ. ಇವರಿಗೂ ಕೂಡ ನಮ್ಮ ಶಾಲಾ ಆಡಳಿತ ಮಂಡಳಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಮನ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆಯೇ ಇಂದಿನ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಹಾಗೆಯೇ ಕ್ರೀಡೆಗೆ ಹಲವಾರು ಶಾಲೆಗಳಿಂದ ಹಲವಾರು ಸ್ಪರ್ಧಾ ತಂಡಾಳುಗಳು ಆಗಮಿಸಿದ್ದಾರೆ. ಅವರ ಜೊತೆಯಲ್ಲಿ ಮುಖ್ಯ ಶಿಕ್ಷಕರು ಹಾಗೆಯೇ ದೈಹಿಕ ಶಿಕ್ಷಕರು, ಸಹ ಶಿಕ್ಷಕರು ಹಾಗೆ ಎಲ್ಲ ಸ್ಪರ್ಧಾ ತಂಡದ ವಿದ್ಯಾರ್ಥಿಗಳಿಗೂ ನಮ್ಮ ಆಡಳಿತ ಮಂಡಳಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಅಂತೆಯೇ ಈ ಒಂದು ಸಮಾರಂಭಕ್ಕೆ ನಮ್ಮ ಜೊತೆಗಿದ್ದಾರೆ ನಮ್ಮ ಪ್ರೌಢಶಾಲಾ ವಿಭಾಗದ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ ಸುನೀತಾ ಸಂತೋಷ್. ಇವರಿಗೂ ಕೂಡ ಆಡಳಿತ ಮಂಡಳಿ ನಿಮ್ಮೆಲ್ಲರ ಪರವಾಗಿ ಹೃದಯಾಂತರಾಳದ ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ. ಪ್ರಾಥಮಿಕ ಪ್ರೌಢಶಾಲಾ ಶಾಲೆಯ ರಕ್ಷಕ ಶಿಕ್ಷಕದ ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ ಅಮೃತ ಶೆಟ್ಟಿ ಹಾಗೆಯೇ ಉಪಾಧ್ಯಕ್ಷರಾದಂಥ ಶ್ರೀಯುತ ಪ್ರವೀಣ್ ಬಸ್ತಿ. ಇವರು ಕೂಡ ಎಲ್ಲ ಮಕ್ಕಳಿಗೆ ಶುಭವನ್ನು ಹಾರೈಸಿದ್ದಾರೆ. ಇವರಿಗೂ ನಮ್ಮ ಶಾಲಾ ಆಡಳಿತ ಮಂಡಳಿ ಹಾಗೂ ತಮ್ಮೆಲ್ಲರ ಪರವಾಗಿ ಮನ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆಯೇ ಇಂದಿನ ಈ ಒಂದು ಶುಭ ಸಮಾರಂಭವನ್ನು ಅತ್ಯಂತ ಚಂದವಾಗಿ ಸುಂದರವಾಗಿ ಅಚ್ಚಳಿಯದೆ ಉಳಿಯುವಂತೆ ಮಾಡಲು ಹೊಸಕುರಲ್ ಮಾಧ್ಯಮದ ಶ್ರೀಯುತ ಗಂಗಾಧರ್ ಹಾಗೆಯೇ ಅಬ್ಬಕ್ಕ ಮಾಧ್ಯಮದ ಶ್ರೀಯುತ ರಾಜು ಇವರಿಗೂ ಕೂಡ ನಮ್ಮ ಆಡಳಿತ ಮಂಡಳಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಮನದಾಳದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮವು ಅಚ್ಚಳದೆ ಉಳಿಯುವಂತೆ ಮಾಡಲು ಕ್ರಿಸ್ಟಲ್ ಫೋಟೋಗ್ರಾಫರ್ ಶ್ರೀಯುತ ಸಂತೋಷ್ ಇವರಿಗೂ ಕೂಡ ನಮ್ಮ ಆಡಳಿತ ಮಂಡಳಿ ಹಾಗೂ ನಮ್ಮೆಲ್ಲರ ಪರವಾಗಿ ಮನದಾಳದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆಯೇ ಇಂದಿನ ಈ ಸಮಾರಂಭವನ್ನು ಅತ್ಯಂತ ಒಂದು ಸಮರ್ಪಕ ರೀತಿಯಲ್ಲಿ ಎಲ್ಲರಿಗೂ ಅಚ್ಚುಕಟ್ಟಾಗಿ ಕೇಳುವಂತೆ ಅದನ್ನು ನಿರ್ವಹಿಸಿದ್ದಾರೆ ಸೌಂಡ್ ಸಿಸ್ಟಮ್ನ ಶ್ರೀಯುತ ನಿತಿನ್ ಮತ್ತು ಗೌತಮ್. ಇವರಿಗೂ ಕೂಡ ನಮ್ಮ ಶಾಲಾ ಆಡಳಿತ ಮಂಡಳಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ನಮ್ಮ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುರೇಖಾ ಹಾಗೆ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುರೇಖಾ
ಅಶ್ವಥ್ ಇದು ನೋಡ್ಕೊ ಅದೇ ಅದೇ ತಕ್ಕೊ ಮುಂದೆ ಕೇಳಲ್ಲಿ ಎಲ್ಲಿಗೆ ಬೆನ್ನಾಕಿ ಬರ್ತೀಯಾ? ಬೆನ್ನಾಕಿ ಎಲ್ಲಿ ಬರುವುದು? ಲೆಫ್ಟ್ ನೋಡು ಸಮಿತ, ಬೋನಸ್ ಬಿಟ್ಟು ಎಲ್ಲಿಗೆ ಸಾಯ್ತಾನೆ ಮರ. ಸಮಿತ ಇನ್ಯಾಕೆ ಚಾರ್ಜ್ ಔಟಿಲ್ಲ ಸರ್. ಬಾಬಾ ಬಿಡಿಂದೆ ಬೋನಸಕ್ಕೆ ಆಡೋದಲ್ಲ, ಬೋನಸಕ್ಕೆ ಬರೋದಿಲ್ಲ. ಹಾಯ್ ಗೊತ್ತಿಲ್ಲ. ಆಡು ಬೋನಸ್ ಆಡು, ಬೋನಸ್ ಆಡು, ಲಾಸ್ಟ್ ಮ್ಯಾನ್ ಆಡ. ಸರ್ ಅದನ್ನ ಕೋಟೆಕಾರ್ 13 in 9 out ಆನಂದಾಶ್ರಮ.
Bye.